ರಾಷ್ಟ್ರವ್ಯಾಪಿ ಲಾಕ್ಡೌನ್ ಹೇರಿಕೆಯ ಸುದ್ದಿ ಎಲ್ಪಿಜಿ ಹಂಚಿಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದಿಷ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೇನೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಜಾಗತಿಕ ಬಿಕ್ಕಟ್ಟು ಸವಾಲಿನ ನಡುವೆಯೂ ಕೂಡ ಕೇಂದ್ರ ಸರ್ಕಾರ ಪ್ರಸ್ತುತವಾಗಿ 70% ವಾಣಿಜ್ಯ ಎಲ್ಪಿಜಿ ಹಂಚಿಕೆ ಹೆಚ್ಚಿಸ್ತಾ ಇದೆ. ಇನ್ನೊಂದೆಡೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಸಹ 10% ಕಡಿತಗೊಳಿಸಿ ಉದ್ಯಮ ವಲಯಕ್ಕೆ ನೆರವಾಗಿದೆ ಅಂತ ಹೇಳಿ ಕೇಂದ್ರ ಆಹಾರ ಮತ್ತು ಸರಬರಾಜು ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳುತ್ತಾರೆ. ಲಾಕ್ಡೌನ್ 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 ಅಂತ ಹೇಳ್ತಾ ಇದ್ರು. ಲಾಕ್ಡೌನ್ ಪರಿಸ್ಥಿತಿ ಇಲ್ಲವೇ ಇಲ್ಲ ಅಂತ ಹೇಳಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಕ್ಡೌನ್ ಆಗುತ್ತಂತೆ ಅಂತ ಕೂತ್ಕೊಂಡ್ರೆ ಅದು ಸುಳ್ಳು ಸುದ್ದಿ ಅಂತ ಹೇಳಿ ನಂಬಿ. ಪ್ರಸ್ತುತ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತೇ ಇಂಧನ ಪೂರೈಕೆ ಸವಾಲನ್ನ ಎದುರಿಸ್ತಾ ಇದೆ. ಇದರ ನಡುವೆಯೂ ಕೂಡ ಭಾರತದ ಕೈಗಾರಿಕೆಗಳು ಸುಗಮವಾಗಿ ನಡೆಯುವಂತೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ತಾ ಇದೆ. ಇದಕ್ಕೆ ಪೂರಕವಾಗಿ ತೈಲದ ಮೇಲಿನ ಅಬಕಾರಿ ಸುಂಕ ಕಡಿತಗೊಳಿಸುವುದಲ್ಲದೆ ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನ ಹೆಚ್ಚಿಸಿ ನೆರವಾಗಿದೆ ಅಂತ ಹೇಳಿ ಸಚಿವರು ಹೇಳುತ್ತಾರೆ. ಕೋವಿಡ್ ನಂತಹ ಸ್ಥಿತಿ ಏನಿಲ್ಲ, ನೋ ಲಾಕ್ ಡೌನ್ ಅಂತ ಹೇಳಲಾಗ್ತಾ ಇದೆ. ದೇಶದಲ್ಲಿ ಕೋವಿಡ್ ವೇಳೆ ಎದುರಾಗಿರುವಂತೆ ಲಾಕ್ ಡೌನ್ ಪರಿಸ್ಥಿತಿ ತಲೆದೂಗಬಹುದು ಅಂತ ಸುಳ್ಳು ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ದೇಶದಲ್ಲಿ ಇಂತಹ ಪರಿಸ್ಥಿತಿ ಏನಿಲ್ಲ, ಯಾರೊಬ್ರು ಕೂಡ ಇಂತಹ ಮಾತನ್ನ ಕೇಳೋ ಅವಶ್ಯಕತೆ ಇಲ್ಲ, ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಚಿವರು ಸ್ಪಷ್ಟಪಡಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜನಪರ ನಿಲ್ಲುತ್ತೇನೆ ಅಂತ ಹೇಳಿ ಜನಪರ ನಿಂತಿದ್ದಾರೆ ಅಂತ ಹೇಳಿ ಜೋಶಿ ಅವರು ಹೇಳುತ್ತಾರೆ. ಸದಾ ಜನರ ಹಿತವನ್ನ ಬಯಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನ ಈಗಿರುವಂತಹ ಮಟ್ಟದಿಂದ 70% ಏರಿಕೆ ಮಾಡಲಾಗಿದೆ, 70% ಹೆಚ್ಚಿಸುವಂತೆ ನಿರ್ದೇಶಿಸಿದ್ರು. ಈ ಒಂದು ಕ್ರಮದಿಂದ ದೇಶದ ಉಕ್ಕು ಮತ್ತು ಆಟೋಮೊಬೈಲ್ ಮತ್ತು ಜವಳಿ ಉದ್ಯಮಿಗಳಿಗೆ ಆದ್ಯತೆ ಸಿಗಲಿದೆ ಅಂತ ಹೇಳಿ ಜೋಶಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೀವೆಲ್ಲ ಅಂದ್ಕೊಳ್ತಿದ್ರಲ್ಲ ಲಾಕ್ಡೌನ್ ಆಗುತ್ತೆ ಅಂತ ಹೇಳಿ. ಲಾಕ್ಡೌನ್ ಆಗೋದಿಲ್ಲ, ಲಾಕ್ಡೌನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೈಗಾರಿಕೆ ಆದ್ಯತೆ ವಲಯಕ್ಕೆ ನೆರವು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ದೇಶದಲ್ಲಿ ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನ ಹೆಚ್ಚಿಸಿದ್ರಿಂದ ಕಾರ್ಮಿಕರು, ಕೈಗಾರಿಕಾ ವಲಯಗಳ ಆರ್ಥಿಕ ನೆರವು ದೊರೆಯಲಿದೆ. ಇಲ್ಲದೆ ನೈಸರ್ಗಿಕ ಅನಿಲಕ್ಕೆ ಪರ್ಯಾಯವಿಲ್ಲದ ಪ್ರಕ್ರಿಯೆಗಳಿಗೆ ಎಲ್ಪಿಜಿ ಲಭ್ಯ ಸುಲಭ ಸಾಧ್ಯವಾಗಿದೆ ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಯುದ್ಧ ಬಿಕ್ಕಟ್ಟಿಗೂ ಮುನ್ನ ರಾಜ್ಯಗಳಿಗೆ ಕೋಟಾದ 40% ಹಂಚಿಕೆ ಮಾಡಲಾಗಿದೆ ಮತ್ತು ಪಿಎನ್ಜಿ ಉತ್ತೇಜಿಸುವ ಮತ್ತೆ 10% ಹಂಚಿಕೆ ಮಾಡಲಾಗಿದೆ. ಹಲವಾರು ರಾಜ್ಯಗಳ ಹಲವು ಸುಧಾರಣೆ ಕೈಗೊಂಡಿವೆ ಮತ್ತು 10% ಹೆಚ್ಚುವರಿ ಕೋಟಾವನ್ನ ಪಡೆದುಕೊಂಡಿದೆ. 50% ಹಂಚಿಕೆಯ ಜೊತೆಗೆ ಈಗ ಹೆಚ್ಚುವರಿ 20% ಪ್ರಸ್ತಾಪಿಸಲಾಗಿದೆ. ಇದು ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನ 70% ಹೆಚ್ಚಿಸಲಾಗಿದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಉಕ್ಕು, ಆಟೋಮೊಬೈಲ್, ಜವಳಿ, ಬಣ್ಣ, ರಾಸಾಯನಿಕ ಮತ್ತು ಪ್ಲಾಸ್ಟಿಕ್ಗಳಿಗೆ ಆದ್ಯತೆ ನೀಡುವ ಕೈಗಾರಿಕೆಗಳಿಗೆ ಎಲ್ಪಿಜಿ ಹೆಚ್ಚುವರಿ ಹಂಚಿಕೆಯಾಗ್ತಾ ಇದೆ. ಇದರ ಅಗತ್ಯ ವಲಯಗಳಿಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳಿ ಸಚಿವರು ಹೇಳ್ತಾರೆ. ರಾಜ್ಯಗಳು ಹಾಗೂ 10% ಸುಧಾರಣಾ ಆಧಾರಿತ ಹಂಚಿಕೆಯನ್ನ ತಕ್ಷಣವೇ ಪಡೆದುಕೊಳ್ಳಬಹುದು ಅಂತ ಹೇಳಿ ಎಲ್ಲದರ ಬಗ್ಗೆ ವಿವರವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಲಾಕ್ಡೌನ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇನ್ ನ್ಯೂಸ್. ನಿಮ್ಮದು ಈಗ ನಮ್ಮದು.